ಇದು ಯಾವ ಟೆಂಪಲ್ ದೇವಸ್ಥಾನ? ಕೋಗ್ರೆ ಬೊಂಬೈ ದೇವಿ. ಕೋಗ್ರೆ ಬೊಂಬೈ ದೇವಿ. ಬೊಂಬೈ ದೇವರ ಅಂತ. ಬೊಂಬೈ ಅದು ಹೇಗೆ? ಹೌದು ದೇವರೇನಾ? ಹೌದಾ. ನೀವು ಇಲ್ಲಿ ಇಲ್ಲಿ ಏನು ಕೆಲಸ ಮಾಡ್ಬೋದು? ಹೌದಾ. ಅದು ಮೂರ್ತಿ ಎಲ್ಲ ಮಾಡಿಸಿದ್ದ ರೀಸೆಂಟ್ ಆಗಿ ಹೀಗೆ ಮೊದಲೇ ಇತ್ತ? ಹಾಂ ಹಾಂ ಸುಮಾರು ಮೂರ್ತಿ ಇದಾಗಿದೆ. ನೀವು ಇಲ್ಲೇ ಆ ಪೂಜೆಗೆ ಮಾತ್ರನಾ? ಅಂದರೆ ನಿಮ್ಮ ಕುಟುಂಬದ ಹಾಗೆ ಏನಾದರೂ ಇದೆ? ಹೌದಾ. ಇನ್ನು ನಿಮ್ಮ ಮಕ್ಕಳು ಇದೆ? ಹಾಂ ಹಾಂ ಹಾಂ. ನೀವು ಇವರು? ಹಾಂ ಹೌದಾ. ಇಲ್ಲಿ ಏನು ಇದು ಇಂಪ್ರೂವ್ಮೆಂಟ್ ಮಾಡಿದ ಹೇಗೆ ದೇವಸ್ಥಾನ ಎಲ್ಲ ಮಾಡಿದ್ದು? ಅಂದರೆ ಹೇಗೆ ಊರಿನವ್ರು ಸೇರಿ ಮಾಡಿದ? ಹೌದಾ ಹೌದಾ. ಹೌದೌದು. ಎಷ್ಟು ಖರ್ಚಾಗಿದೆ ಇದಕ್ಕೆ? ಹೌದಾ. ಹಾಂ ಎಲ್ಲ ಸರ್ಕಾರದಿಂದ ಜನರಿಂದ ಯಾರು? ಹೌದಾ. ಮತ್ತೆಲ್ಲ ಜನರೇ ಮಾಡಿದ್ರು? ಹಾಂ ಜನರು ಸೇರಿ ಮಾಡಿದಲ್ಲ ಅಷ್ಟು. ಸುಸ್ತಾದರೆ ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಉಂಟು. ಊರಿನ ಜನರು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 50 ಲಕ್ಷ ಹಾಗೆಲ್ಲ ಗೌರ್ಮೆಂಟ್ ಕಡೆಯಿಂದ ಸ್ಪಾನ್ಸರ್ ಸಿಕ್ಕಿದೆ. ಒಟ್ಟು ಉಳಿದ ಎಲ್ಲ ಹಣ ಊರಿನ ಜನರು ದೇಣಿಗೆ ನೀಡಿ ಕಲೆಕ್ಟ್ ಮಾಡಿ ಕಟ್ಟಿದಂತಹ ದೇವಸ್ಥಾನ. ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ, ಬಂಡಿ ಜಾತ್ರೆ ಎಂಥದ್ದು ಹೇಳಿದ್ದು. ಆ ಟೈಮಲ್ಲಿ ಆಗ್ತದಂತೆ ಜಾತ್ರೆ, ತುಂಬ ಚೆನ್ನಾಗಿರುತ್ತಂತೆ. ಬನ್ನಿ ಸಾಧ್ಯ ಆದರೆ ಆ ಟೈಮಲ್ಲಿ, ಚೆನ್ನಾಗಿರುತ್ತೆ. ಬೆಟ್ಟ ಗುಡ್ಡ ಕಾಡು ಮನೆ. ಇಲಿ ಇಲ್ಲ ಆದರೆ ಯಾರು ಆಟ ಆಡ್ತಿದ್ದಾರೆ. ಮೇ ಬಿ ನೆಕ್ಸ್ಟ್ ಡೆಸ್ಟಿನೇಷನ್ ನಮ್ದು ಇಲ್ಲೇ ಇರ್ಬೋದು. ಈ ಸ್ಟೆಪ್ಪಲ್ಲಿ ನಡೆದ ಸುಸ್ತಾಗಿದೆ, ವಾಪಸ್ ಹೋಗ್ತಾ ಇದ್ದೇವೆ. ಒಂದು ನಿಮಿಷ ನಿಮಗೆ ಕೆಳಗಡೆಯಿಂದ ಹೇಗೆ ಅಂತ ತೋರಿಸ್ತೇನೆ. ಎಷ್ಟು ಸ್ಟೆಪ್ ಉಂಟಂತ ಲೆಕ್ಕ ಮಾಡಲಿಲ್ಲ. ಇದೆ ಸಾಧಾರಣ ಒಂದು 300ಕ್ಕಿಂತ ಜಾಸ್ತಿ ಇದೆ. ಸುತ್ತಮುತ್ತಲು ದಟ್ಟ ಕಾಡು ಇದೆ. ಸುತ್ತಮುತ್ತಲು ನೋಡಿದರೆ ಫುಲ್ಲು ಕಾಡು. ನಿಮಗೆ ಇಲ್ಲೊಂದು ರೋಡ್ ಕಾಡು.